ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಎನ್ಡಿಎ ಮಿತ್ರ ಪಕ್ಷಗಳ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಎಂಟಿ ಕೃಷ್ಣಪ್ಪ ಮಾತನಾಡಿ, ತುಮಕೂರು ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಸೃಷ್ಟಿಸಲಿರುವ ಅವೈಜ್ಞಾನಿಕ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಯೋಜನೆ ವಿರೋಧಿಸಿ ನಮ್ಮ ನೀರು ನಮ್ಮ ಹಕ್ಕು ಘೋಷಣೆಯೊಂದಿಗೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಡಿಸೆಂಬರ್ 7 ಮತ್ತು 8ರಂದು ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಡಿಸೆಂಬರ್ 7ರ ಬೆಳಗ್ಗೆ 10:30ಕ್ಕೆ ಸಾಗರನಹಳ್ಳಿ ಗೇಟ್ ಗುಬ್ಬಿ ತಾಲೂಕಿನಿಂದ ಪ್ರಾರಂಭವಾಗಲಿರುವ ಪಾದಯಾತ್ರೆ ನಿಟ್ಟೂರು ಮಾರ್ಗವಾಗಿ ಬಂದು ಗುಬ್ಬಿ ಬಸ್ ನಿಲ್ದಾಣದ ಆವರಣದಲ್ಲಿ ಪ್ರತಿಭಟನಾ ಸಭೆ ನಡೆಸಲಾಗುವುದು. ನಂತರ ರಾಷ್ಟ್ರೀಯ ಹೆದ್ದಾರಿ 206 ಮೂಲಕ ಕಳ್ಳಿಪಾಳ್ಯ ಗೇಟ್ ಬಳಿ ಇರುವ ಓಂ ಪ್ಯಾಲೇಸ್ ತಲುಪಿ ರಾತ್ರಿ ವಾಸ್ತವ್ಯ ಮಾಡಲಾಗುವುದು. ಮರುದಿನ ಅಂದರೆ ಡಿಸೆಂಬರ್ 8ರ ಬೆಳಿಗ್ಗೆ 9 ಗಂಟೆಗೆ 2ನೇ ದಿನದ ಪಾದಯಾತ್ರೆ ಪ್ರಾರಂಭವಾಗಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ತಲುಪಿ ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟ ಧರಣಿ ನಡೆಸಲಾಗುವುದೆಂದರು. ಮಾಜಿ ಶಾಸಕ ಮಸಾಲ ಜಯರಾಮ್ ಮಾತನಾಡಿ, ಜಿಲ್ಲೆಯ ರೈತರ ಬದುಕಿಗೆ ಮರಣ ಶಾಸನವಾಗಲಿರುವ ಈ ಯೋಜನೆಗೆ ನಮ್ಮ ವಿರೋಧವಿದ್ದು, ನೀರು ತೆಗೆದುಕೊಂಡು ಹೋಗಬೇಕಾದರೆ ರೈತರ ಹೆಣಗಳ ಮೇಲೆ ತೆಗೆದುಕೊಂಡು ಹೋಗಲಿ. ಯಡಿಯೂರಪ್ಪ ಅವರ ಅವಧಿಯಲ್ಲಿ 1500 ಕೋಟಿ ಅನುದಾನ ಶಾಲೆಯ ಅಗಲೀಕರಣಕ್ಕೆ ನೀಡಿದ್ದರು. ನಾಲೆಯಲ್ಲಿ 800 ಕ್ಯೂಸೆಕ್ ಹರಿಯುವ ಜಾಗದಲ್ಲಿ 1800 ಕ್ಯೂಸೆಕ್ ನೀರು ಹರಿಯುವಂತೆ ಮಾಡಲಾಗಿದೆ ಎಂದರು. ನಮ್ಮ ತುಮಕೂರು ಜಿಲ್ಲೆ ರೈತರಿಗೆ ಮರಣ ಶಾಸನ ಬರೀತಾ ಇದ್ದಾರೆ. ಅವ್ರೇನೋ ನೀರು ತಗೊಳ್ಬೇಕು ಅಂದ್ರೆ ಇರ್ತಕ್ಕಂಥ ರೈತರು ಹೆಣ ಮುಚ್ಚಿಬಿಟ್ಟು ತಗೊಳ್ಬೇಕಂತ ನೀರು. ಯಾಕೆ ಈಗಾಗಲೇ ಕುಮಾರಸ್ವಾಮಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಸರ್ಕಾರ ಇದ್ದಾಗ ಸುಮಾರು 1500 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಏನು 800 ಕ್ಯೂಸೆಕ್ ಇರ್ತಕ್ಕಂಥ ನೀರಾವರಿ ನಾಲೆನ 1800 ಅದೇ ಥರ ಮಾಡಿದ್ದಾರೆ. ಅದಾದ ನಂತರ ಈಗ ನಾವೇನೋ ಅವ್ರಿಗೆ ಕುಡಿಯಲು ನೀರು ಕೊಡಬೇಕು ಅಂದ್ರೆ ಯಾವ ಪಕ್ಷಗಳು ಹೇಳ್ತಾರೆ, ನಾವು ಯಾರು ಹೇಳ್ತಾರೆ, ನಾವು ಅದಕ್ಕೆ ಇಷ್ಟಪಡೋದು ಯಾರು ಹೇಳ್ತಾರೆ, ಕುಡಿಯಲು ನೀರು ತಗೊಂಡೋಗ್ಲಿ. ಇದು ಅವೈಜ್ಞಾನಿಕ ಪದ್ಧತಿ. ಇದು ಇನ್ನು ಮಾಗಡಿ ಚನ್ನಪಟ್ಟಣ ಭಾಗಗಳಿಗೆ ಕುಡಿಯುವ ನೀರು ಕೊಡಲು ನಮ್ಮ ವಿರೋಧವಿಲ್ಲ. ತೆರೆದ ನಾಲೆಯಲ್ಲಿ ನೀರು ತೆಗೆದುಕೊಂಡು ಹೋಗಲಿ. ಅದನ್ನು ಬಿಟ್ಟು ಹೆಚ್ಚು ವ್ಯಾಸ ಹೊಂದಿರುವ ಕೊಳವೆಗಳ ಮೂಲಕ ನೀರು ಕೊಂಡೊಯ್ಯುವುದಕ್ಕೆ ನಮ್ಮ ವಿರೋಧವಿದೆ. ನೈಸರ್ಗಿಕವಾಗಿ ನೀರು ಹರಿಸಿ ಕುಣಿಗಲ್ಗೆ ನೀರು ಕೊಡಲು ನಮ್ಮ ವಿರೋಧವಿಲ್ಲ. ಕುಣಿಗಲ್ ತಾಲೂಕಿಗೆ ಕುಡಿಯಲು ಮತ್ತು ವ್ಯವಸಾಯಕ್ಕೆ ನೀರಿನ ಕೊರತೆ ಇಲ್ಲ ಎಂದರು. ಇನ್ನು ಈ ಸರ್ಕಾರ ಯಾಕೆ ಹಠಕ್ಕೆ ಬಿದ್ದಿದೆ ಗೊತ್ತಿಲ್ಲ. ನಾವು ರಕ್ತ ಕೊಟ್ಟೆವು, ಕೊಳವೆ ಮೂಲಕ ನೀರು ಕೊಡೆವು ಎಂದು ಹೇಳಿ ಈ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು, ಪಕ್ಷಾತೀತವಾಗಿ ರೈತರು, ಚುನಾಯಿತ ಪ್ರತಿನಿಧಿಗಳು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟ ಯಶಸ್ವಿ ಮಾಡಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಕೆವಿ ಮೃತ್ಯುಂಜಯ, ವಿಜಯೇಂದ್ರ ಮಾವಿನಕೆರೆ, ಯೋಗೀಶ್ ವೆಂಕಟಾಪುರ, ಕಾಳಂಜಿಹಳ್ಳಿ ಸೋಮಶೇಖರ್, ಡಿಎಂ ಸುರೇಶ್ ಮತ್ತಿತರರು ಹಾಜರಿದ್ದರು. ಸುರೇಶ್ ಬಾಬು, ಸಿಟಿವಿ ನ್ಯೂಸ್, ತುರುವೇಕೆರೆ.